ನೀನು ಕೊಟ್ಟಿರೋ ದಾರಿಲಿ ಸುಮ್ಮನೆ ಸ್ಟ್ರೈಟಾಗಿ ಹೋಗ್ತಾ ಇರು. ನಿನ್ನ ಮೇಲೆ ನನ್ನ ಅಭಯ ಹಸ್ತ ಯಾವಾಗಲೂ ಇರುತ್ತೆ. ಡೋಂಟ್ ವರಿ, ಹೋಗ್ಬ. ಬಾಸ್ ಮತ್ತೇನೋ ರಾಗ ಹೇಳಿದ್ಯಾ? ಹೋಗ್ಬಾ ಅಂತ ಹೇಳಿದ್ನಲ್ಲ, ಹೋಗು. ಅಲ್ಲ ಬಾಸ್, ಈಗ ಅಭಯ ಹಸ್ತ ಅಂದ್ಬಿಟ್ಟು ಆಮೇಲೆ ಕೈ ಎತ್ಬಿಟ್ರೆ ನಾನು ಎಲ್ಲಿಗೆ ಹೋಗ್ಲಿ ಬಾಸ್? ಒಂದು ಬೋಂಡದ ಆಸೆಗೆ ಬೋನಲ್ಲಿ ಸಿಗಾಕೊಂಡಂಗೆ ಆಗ್ಬಿಡುತ್ತೆ ಅಲ್ವಾ ಬಾಸ್ ನನ್ನ ಪರಿಸ್ಥಿತಿ? ಅಲ್ಲ ಬಾಸ್, ನಾನು ಪ್ರಪೋಸ್ ಮಾಡಿದ್ಮೇಲೆ ಇಷ್ಟ ಇದ್ರೆ ಒಪ್ಕೋಬೇಕು, ಇಲ್ಲ ಅಂದ್ರೆ ಉಗಿದು ಉಪ್ಪನ್ಕಾಯಿ ಹಾಕ್ಬೇಕು. ಅದನ್ನ ಬಿಟ್ಟು ಎಲ್ಲ ತಗೊಂಡೋಗಿ ಅವ್ರ ಮನೆಯವ್ರಿಗೆ ಹೇಳಿ ಮನೆ ಕರ್ಸ್ಕೊಂಡ್ರೆ ನಾನು ಏನು ಅಂತ ಅರ್ಥ ಮಾಡ್ಕೋಬೇಕು ಬಾಸ್? ನಂಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಫುಲ್ ಕನ್ಫ್ಯೂಷನ್ ಬಾಸ್. ಒಂದೇ ಕಣ್ಣಲ್ಲಿ ಅಳುಬಡ ಕಣೋಪ ಇಲ್ವಾ? ಕನ್ಫ್ಯೂಷನ್ ಏನೋ ಇದೆ ಅದರಲ್ಲಿ. ಹೋಗೋ ಸೀದಾ ಹೋಗಿ ಅವ್ರ ಮನೇಲಿ ಅವ್ರ ಮುಂದೆ ಕೂತ್ಕೊಳ್ಳೋ. ಅವ್ರು ಏನಂತಾರೆ, ಏನು ಮಾಡ್ತಾರೆ, ಅವ್ರ ಸ್ಕೀಮ್ಗಳೇನು ಅನ್ನೋದನ್ನು ತಿಳ್ಕೊ. ಅವಾಗಲೇ ತಾನೇ ನಾವು ಕೌಂಟ್ರ್ ಸ್ಕೀಮ್ಗಳನ್ನ ರೆಡಿ ಮಾಡೋಕ್ಕಾಗೋದು. ಹೆಂಗಿದ್ರು ಗುಡ್ ಬಾಯ್ ಥರ ಡೀಸೆಂಟಾಗಿ ಚೆನ್ನಾಗಿ ರೆಡಿ ಆಗಿದೆಯಾ ಕಣ? ಹೆಣ್ಣೋಡ ಕರೆಕ್ಟ್ ಆಗಿದೆ ಕಣ ಡ್ರೆಸ್ಸು. ಹೋಗೋ, ಫೈಲ್ ಇಟ್ಬಿಟ್ಟು ಸೀದಾ ಸ್ಟ್ರೈಟಾಗಿ ಅವ್ರ ಮನೆಗೆ ಹೋಗೋ. ಮಿಕ್ಕಿದ ನೋಡ್ಕೋತೀವಿ. ಕೊಡು ಫೈಲು. ನೋಡು, ಸೀದಾ ಹೋಗಿ ಅವ್ರ ಮನೇಲಿ ಕೂತ್ಕೊಂಡು ಅಚ್ಚುಕಟ್ಟಾಗಿ ವಿಷಯ ಮುಗಿಸ್ಕೊಂಡು ಬಾ. ಅರ್ಥ ಆಯ್ತಲ್ಲ ನನಗೆ? ಏನು ಇನ್ನೂ ಮೂತಿ ಹಂಗಿಟ್ಕೊಂಡಿದ್ಯಾ? ನಗಾಡ ಫೈಲ್, ನಗಾಡ ಜಾಸ್ತಿ ನಗಾಡ. ಈಗ ಮದುವೆ ಅವ್ರನ್ನ ಕಳೆದು ಹೋಗ. ನನ್ನ ಆಶೀರ್ವಾದ ಇದೆ, ಹೋಗ. ಸರಿ ಬಾಸ್. ಎದುರು ಬೇಡ, ಏನಾಗಲ್ಲ, ಹೋಗು. ಡೌನ್ಲೋಡ್ ಮಾಡಿ ಮತ್ತು ನೆಚ್ಚಿನ ಶೋಗಳನ್ನ ಆನಂದಿಸಿ.